ನಮಸ್ತೆ ಕರುನಾಡು ಗೆಳೆಯರೇ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಮಾತಿದೆ, ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರಲ್ಲ. ಆದರೆ ಈ ಮಾತಿಗೆ ಒಂದು ಅಪವಾದವಿದೆ, ಅದುವೇ ಭಾರತ ಮತ್ತು ರಷ್ಯಾದ ಸ್ನೇಹ. ಕಳೆದ ಕೆಲವು ವರ್ಷಗಳಿಂದ ಇಡೀ ಜಗತ್ತು ರಷ್ಯಾವನ್ನು ಒಂಟಿ ಮಾಡಲು ಪ್ರಯತ್ನಿಸುತ್ತಿದೆ. ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ಸಾವಿರಾರು ನಿರ್ಬಂಧಗಳನ್ನು ಹೇರಿವೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ರಷ್ಯಾದ ಜೊತೆ ಸಂಬಂಧ ಕಡಿದುಕೊಳ್ಳುತ್ತಿರುವಾಗ ಭಾರತ ಮಾತ್ರ ರಷ್ಯಾದ ಜೊತೆಗಿನ ತನ್ನ ಹಸ್ತಲಾಘವವನ್ನು ಇನ್ನೂ ಗಟ್ಟಿಗೊಳಿಸುತ್ತಿದೆ. ಇವತ್ತಿನ ಕರುನಾಡ ಕುಸುಮ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವುದು ಕೇವಲ ವ್ಯಾಪಾರದ ಬಗ್ಗೆಯಲ್ಲ, ಬದಲಾಗಿ ಅರ್ಧ ಶತಮಾನಕ್ಕೂ ಮೀರಿದ ಒಂದು ನಂಬಿಕೆಯ ಕಥೆ. ಭಾರತ ಇವತ್ತು ರಷ್ಯಾವನ್ನು ಬೆಂಬಲಿಸುತ್ತಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ 1971ರ ಆ ಕರಾಳ ದಿನಗಳು. ಭಾರತ ಮತ್ತು ಪಾಕಿಸ್ತಾನ್ ಯುದ್ಧ ನಡೆಯುತ್ತಿದ್ದಾಗ ಅಮೆರಿಕ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು ತನ್ನ ಬೃಹತ್ ನೌಕಾಪಡೆಯನ್ನು ಭಾರತದತ್ತ ಕಳುಹಿಸಿತು. ಆ ಕ್ಷಣದಲ್ಲಿ ನಮ್ಮ ಸಹಾಯಕ್ಕೆ ನಿಂತಿದ್ದು ಅಂದಿನ ಸೋವಿಯತ್ ರಷ್ಯಾ. ರಷ್ಯಾದ ಜಲಾಂತರ್ಗಾಮಿಗಳು ಭಾರತಕ್ಕೆ ರಕ್ಷಣಾ ಕವಚವಾಗಿ ನಿಂತವು. ಅಂದು ರಷ್ಯಾ ಸಹಾಯ ಮಾಡದಿದ್ದರೆ ದಕ್ಷಿಣ ಏಷ್ಯಾದ ಭೂಪಟವೇ ಬದಲಾಗಿರುತ್ತಿತ್ತು. ಅಂದಿನಿಂದ ಇಂದಿನವರೆಗೂ ರಷ್ಯಾ ಭಾರತದ ಪಾಲಿಗೆ ಆಪದ್ಬಾಂಧವ. ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದ ಗೆಳೆಯನನ್ನು ಲಾಭದ ಸಮಯದಲ್ಲಿ ಕೈಬಿಡುವುದು ಭಾರತೀಯ ಸಂಸ್ಕೃತಿಯಲ್ಲ. ಇದನ್ನೇ ಭಾರತ ಇವತ್ತು ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿದೆ. ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಉಕ್ರೇನ್ ಯುದ್ಧ ಆರಂಭವಾದ ಮೇಲೆ ಅಮೆರಿಕ ಸೇರಿದಂತೆ ಹಲವು ದೇಶಗಳು ರಷ್ಯಾದ ತೈಲವನ್ನು ಖರೀದಿಸಬೇಡಿ ಎಂದು ಭಾರತದ ಮೇಲೆ ಒತ್ತಡ ಹೇರಿದವು. ಆದರೆ ಭಾರತ ಮಾಡಿದ್ದೇನು? ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜಯಶಂಕರ್ ಅವರು ವಿಶ್ವದ ವೇದಿಕೆಯಲ್ಲಿ ನಿಂತು ಗಟ್ಟಿಯಾಗಿ ಹೇಳಿದರು, ನನ್ನ ಮೊದಲ ಆದ್ಯತೆ ನನ್ನ ಜನರ ಹಿತಾಸಕ್ತಿ. ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರುತ್ತಿದ್ದಾಗ ರಷ್ಯಾ ಭಾರತಕ್ಕೆ ಅಗ್ಗದ ದರದಲ್ಲಿ ತೈಲ ನೀಡಲು ಮುಂದಾಯಿತು. ಭಾರತದ ಆರ್ಥಿಕತೆಯನ್ನು ಸ್ಥಿರವಾಗಿಡಲು ಮತ್ತು ಸಾಮಾನ್ಯ ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬಿಸಿ ತಟ್ಟದಂತೆ ಮಾಡಲು ಭಾರತ ಈ ನಿರ್ಧಾರ ತಳೆಯಿತು. ಇವತ್ತು ರಷ್ಯಾ ಭಾರತಕ್ಕೆ ತೈಲ ಪೂರೈಸುವ ಅತಿದೊಡ್ಡ ದೇಶವಾಗಿದೆ. ಇದು ಕೇವಲ ವ್ಯಾಪಾರವಲ್ಲ, ಇದು ಭಾರತದ ಇಂಧನ ಭದ್ರತೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ರಕ್ಷಣಾ ವಲಯ. ಭಾರತದ ರಕ್ಷಣಾ ಶಸ್ತ್ರಾಸ್ತ್ರಗಳಲ್ಲಿ 60% ಭಾಗ ರಷ್ಯಾ ಮೂಲದ್ದು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು S-400 ಟ್ರಯಂಫ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ಅಮೆರಿಕಾದ ಎಚ್ಚರಿಕೆಯ ನಡುವೆಯೂ ಭಾರತ ಈ ಒಪ್ಪಂದವನ್ನು ಪೂರ್ಣಗೊಳಿಸಿತು. ಏಕೆ ಗೊತ್ತಾ? ನಮ್ಮ ಗಡಿಯಲ್ಲಿ ಚೀನಾ ಮತ್ತು ಪಾಕಿಸ್ತಾನ್ ಅಂತಹ ಶತ್ರುಗಳ ಸವಾಲು ಎದುರಿಸಲು S-400 ನಮಗೆ ಅನಿವಾರ್ಯ. ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ವೇಗದ ಕ್ಷಿಪಣಿ ಬ್ರಹ್ಮೋಸ್ ಕೂಡ ಭಾರತ ಮತ್ತು ರಷ್ಯಾದ ಜೊಂಟಿ ಕೊಡುಗೆ. ರಷ್ಯಾ ನಮಗೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಮಾರುವುದಿಲ್ಲ, ಬದಲಾಗಿ ತಂತ್ರಜ್ಞಾನವನ್ನು ಹಂಚಿಕೊಳ್ಳುತ್ತದೆ. ಭಾರತಕ್ಕೆ ಅಮೆರಿಕಾವೂ ಬೇಕು, ರಷ್ಯಾವೂ ಬೇಕು. ಭಾರತವು ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸುತ್ತಿದೆ. ಅಮೆರಿಕಾದ ಜೊತೆ ಕ್ವಾಡ್ ಗುಂಪಿನಲ್ಲಿದ್ದರೆ ರಷ್ಯಾದ ಜೊತೆ ಬ್ರಿಕ್ಸ್ ಮತ್ತು ಶಾಂಘೈ ಸಹಕಾರ ಸಂಘಟನೆಯಲ್ಲೂ ಇದೆ. ರಷ್ಯಾ ಭಾರತದ ಪಾಲಿಗೆ ಒಂದು ಭದ್ರ ಕೋಟೆ ಇದ್ದಂತೆ. ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ವಿಷಯ ಬಂದಾಗೆಲ್ಲ ರಷ್ಯಾ ಭಾರತದ ಪರವಾಗಿ ತನ್ನ ವೀಟೋ ಅಧಿಕಾರ ಬಳಸಿ ನಮಗೆ ಬೆಂಬಲ ನೀಡಿದೆ. ಈ ವಿಶೇಷ ಮತ್ತು ಸವಲತ್ತು ಹೊಂದಿದ ವ್ಯೂಹಾತ್ಮಕ ಪಾಲುದಾರಿಕೆ ಎನ್ನುವುದು ಕೇವಲ ಕಾಗದದ ಮೇಲಿರುವ ಸಾಲಲ್ಲ, ಅದು ಎರಡು ದೇಶಗಳ ಆತ್ಮೀಯ ಸಂಬಂಧ. ಪ್ರಿಯ ಸುಹೃದಯ ಕನ್ನಡಿಗರೇ, ಭಾರತ ಇವತ್ತು ಒಬ್ಬ ಬಲಿಷ್ಠ ರಾಷ್ಟ್ರವಾಗಿ ಜಗತ್ತಿನ ಮುಂದೆ ನಿಂತಿದೆ. ಯಾರದ್ದೋ ಒತ್ತಡಕ್ಕೆ ಮಣಿಯದೆ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುತ್ತಲೇ ಹಳೆಯ ಗೆಳೆಯನನ್ನು ಉಳಿಸುವ ಕಲೆ ಭಾರತಕ್ಕೆ ಸಿದ್ಧಿಸಿದೆ. ರಷ್ಯಾ ಮತ್ತು ಭಾರತದ ಈ ಸಂಬಂಧವು ಬರುವ ದಿನಗಳಲ್ಲಿ ಹೂಡಿಕೆ, ಕೃಷಿ ಮತ್ತು ಬಾಹ್ಯಾಕಾಶ ಸಂಶೋಧನೆಯಲ್ಲೂ ಇನ್ನೂ ಹೆಚ್ಚು ಬೆಳೆಯಲಿದೆ. ನಿಮ್ಮ ಪ್ರಕಾರ ಅಮೆರಿಕ ಮತ್ತು ಯುರೋಪ್ ದೇಶಗಳ ವಿರೋಧದ ನಡುವೆಯೂ ರಷ್ಯಾದ ಜೊತೆ ಸ್ನೇಹ ಮುಂದುವರಿಸುತ್ತಿರುವ ಭಾರತದ ಈ ನಿಲುವು ಸರಿಯಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಭಾರತೀಯ ಇಂತಹ ರೋಚಕ ವಿದೇಶಾಂಗ ನೀತಿಗಳ ಬಗ್ಗೆ ತಿಳಿಯಲು ಕರುನಾಡ ಕುಸುಮ ಸಬ್ಸ್ಕ್ರೈಬ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಭಾರತೀಯ ರಾಜತಾಂತ್ರಿಕತೆ ಬೆಳಗಲಿ. ಧನ್ಯವಾದಗಳು.